ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು 2.5 ಎಕರೆ ಲ್ಯಾಂಡು. ಈ ಫೆನ್ಸಿಂಗ್ ಲಾಸ್ಟ್ ಫೆನ್ಸಿಂಗ್ವರೆಗೂ ಬರುತ್ತೆ, ಲಾಸ್ಟ್ ಬಾರ್ಡ್ರು. ಆ ಫೆನ್ಸಿಂಗ್ ಹಾಕಿರೋದು ಬೇರೆಯವ್ರ ಲ್ಯಾಂಡು. ಈ ಲ್ಯಾಂಡಿಗೆ ಫೆನ್ಸಿಂಗ್ ಇಲ್ಲ. ಸೊ ಪಕ್ಕದ ಲ್ಯಾಂಡವ್ರು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ಸೊ ಲ್ಯಾಂಡ್ ಮಧ್ಯಭಾಗದಲ್ಲಿದ್ದೀನಿ ನೋಡಿ. ಈ ಕಡೆ ಬಂದು ಅದು ಪಕ್ಕದ ಲ್ಯಾಂಡವ್ರ ಫೆನ್ಸಿಂಗು. ಈ ಲ್ಯಾಂಡಿಗೆ ಫೆನ್ಸಿಂಗ್ ಇಲ್ಲ. ಮುಂದೆಗಡೆ ಬಂದು ನೋಡಿ, ಈ ಬರ್ಬು ಮಣ್ಣು ಬರ್ಬ್ ಇದೆಯಲ್ಲ, ಈ ಬರ್ಬು. ಬಟ್ ಲ್ಯಾಂಡ್ ಚದುರವಾಗಿದೆ, ಬಾಕ್ಸ್ ಟೈಪ್ ಇದೆ. ಲೊಕೇಶನ್ ವೈಸ್ ನೋಡಿ, ಸುತ್ತೂ ತಾರ್ ರೋಡ್ ಇದೆ. ಇದು ತಾರ್ ರೋಡ್ ಅಟ್ಯಾಚ್ಡ್ ಪ್ರಾಪರ್ಟಿ, ಬಾಕ್ಸ್ ಟೈಪ್ ಇದೆ. ಹಿಂದೆಗಡೆ ಏನಿದೆಯೋ ಮುಂದೆಗಡೆನೂ ಅಷ್ಟೇ ಸಿಗುತ್ತೆ ತಾರ್ ರೋಡ್ಗೆ. ಸೊ ನೋಡಿ, ಈ ಲ್ಯಾಂಡ್ ಮಧ್ಯಭಾಗದಲ್ಲಿ ಕಾರ್ ಬಂದು ನಿಂತಿರೋದು. ಆ ಕಡೆ ಮಾವಿನ ಗಿಡ ಹಾಕಿದ್ದಾರೆ, ನೀರಾವರಿ ಜಾಗನೇ. ಈ ಏರಿಯಾದಲ್ಲೆಲ್ಲ ಸ್ವಲ್ಪ ಗ್ರಾನೈಟ್ ಜಾಸ್ತಿ. ವ್ಯವಸಾಯನೂ ಮಾಡ್ತಾಯಿದ್ದಾರೆ ತುಂಬ ಜನ. ಬಟ್ ಈ ಲ್ಯಾಂಡ್ ಇದಕ್ಕೆ ಬಂದರೆ ಆಲ್ಮೋಸ್ಟ್ ಅಂದರೆ ಅಗ್ರಿಕಲ್ಚರ್ಗೆ ಸ್ವಲ್ಪ ಕಷ್ಟ ಅನಿಸ್ತಾರೆ. ಕಷ್ಟ ಅಂದರೆ ಈ ಕಲ್ಲು ಜಾಸ್ತಿ ಇತ್ತು, ಎಲ್ಲ ಕಲ್ಲೆಲ್ಲ ಹೊಡೆದಿದ್ದಾರೆ. ಇಲ್ಲಿ ನೋಡಿ ಕಾಣ್ಬೋದು, ಬಿಳಿ ಮಣ್ಣು. ಅಂದರೆ ಕೆಳಗಡೆ ಕಲ್ಗಿಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋರೆ. ಸೊ ಈ ಲ್ಯಾಂಡ್ ತೊಗೊಳ್ಳೋರು ಅಗ್ರಿಕಲ್ಚರ್ ಮಾಡಬೇಕು ಅಂದರೆ ಮಣ್ಣು ಹೊಡ್ಸ್ಕೋಬೇಕು. ಮಣ್ಣು ಹೊಡ್ಸ್ಕೊಂಡ್ರೆ ಅಗ್ರಿಕಲ್ಚರ್ ಪರ್ಪಸ್ಗೆ ಓಕೆ ಮಾಡ್ಕೋಬೋದು. ಇಲ್ಲಾಂದರೆ ಮರಗಳು ಇಡ್ಬೋದು. ಅಂದರೆ ತೆಂಗಿನ ಮರ, ಮಾವಿನ ಮರ ಅಂತ ಮರ ಬೆಳೆಸ್ಬೋದು. ಆ ಕಡೆ ಮುಂದೆಗಡೆ ಮಾಡಿದ್ದಾರೆ ನೋಡಿ, ಶಾಮಂತಿಗೆ ಗಿಡ ತೋಟ ಮಾಡ್ತಾಯಿದ್ದಾರಲ್ಲ, ಆ ಥರ ತೋಟದ ಬೆಳೆ ಆಗೋದು ಸ್ವಲ್ಪ ಕಷ್ಟನೇ ನೋಡಿ. ಇಲ್ಲಿ ಮರಳು ಭೂಮಿ, ಇಲ್ಲಿ ಈ ಕಡೆ ಮರಳು. ಸೊ ಹೈಟಲ್ಲಿದೆ, ಅಂದರೆ ಈ ಭೂಮಿ ಬಂದು ಹೈಟಲ್ಲಿದೆ. ಲೊಕೇಶನ್ ವೈಸೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಕಲ್ಲು ಜಾಸ್ತಿ ಇದೆ ಈ ಭೂಮಿಲಿ ನೋಡಿ, ಕಲ್ಲು. ಸೊ ಅಂದಾಜು ಮೇಲ್ಗಡೆ ನೋಡಿ ಹಿಂಗೆ ಕಲ್ಲು ಕಾಣಿದೆ. ಮೋಸ್ಟ್ಲಿ ಮಣ್ಣಿಗೆ ತುಂಬಿರ್ತಾರೆ, ಒಳಗಡೆ ಕಲ್ಲು ಹರಡಿ ನಮಗೆ ಕಾಣಿಸೋ ಮಟ್ಟಿಗೆ ಕಲ್ಲು ಕಾಣಿಸ್ತಾ ಇದೆ. ಭೂಮಿ ಗಟ್ಟಿ ಇದೆ ನೋಡಿ. ಈ ಕಡೆ ಬಂದು ಈ ಬರ್ಬು ನೋಡಿ, ಸರ್ವೇನೂ ಆಗಿ ಸರ್ವೆ ಕಲ್ಲು ಹಾಕಿದ್ದಾರೆ, ಯೆಲ್ಲೋ ಕಲರ್ ಸರ್ವೆ ಕಲ್ಲು ನೋಡಿ. ರೆಡ್ ಸಾಯಿಲ್ ಇಲ್ಲ ನೋಡಿ, ಮೇಲ್ಗಡೆ ರೆಡ್ ಸಾಯಿಲ್ ಆ ಕಡೆ ಪಕ್ಕದ ಲ್ಯಾಂಡರ್ದು. ಸೊ ಅದ್ರ ಮಟ್ಟಕ್ಕೆ ನಾವು ಮಣ್ಣು ಹೊಡ್ಸ್ಕೊಂಡ್ರೆ ತೋಟ ಮಾಡೋದಕ್ಕೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಕಡೆ ಬಂದು ಆ ಫೆನ್ಸಿಂಗು ನೋಡಿ. ಈ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಬಿಟ್ಟೆ ತಾರ್ ರೋಡು ನೋಡಿ. ಆ ಫೆನ್ಸಿಂಗ್ ಇದೆಯಲ್ಲ, ಫೆನ್ಸಿಂಗ್ ಪಕ್ಕದಲ್ಲೇ ತಾರ್ ರೋಡ್ ಹೋಗುತ್ತೆ ನೋಡಿ. ಆ ಫೆನ್ಸಿಂಗು ಈ ಲ್ಯಾಂಡು ಲಾಸ್ಟ್ ಬಾರ್ಡ್ರು. ಈ ಕಡೆ ಬಂದು ಈ ಸರ್ವೆ ಮರ ಪಕ್ಕದಲ್ಲಿ ಒಂದು ಬರ್ಬಿದೆ ನೋಡಿ. ಯೆಲ್ಲೋ ಕಲರ್ ಕಲ್ಲು ಕಾಣ್ಬೋದು ಅಲ್ಲಿ. ಯೆಲ್ಲೋ ಕಲರ್ ಕಲ್ಲವರೆಗೂ ಬರುತ್ತೆ ಲ್ಯಾಂಡ್ ಇದು. ಈ ಲ್ಯಾಂಡು ತಾರ್ ರೋಡು, ಗಾಡಿ ಹೋಗೋದು ಕಾಣಿಸ್ಬೋದು ನಿಮಗೆ ನೋಡಿ. ಈ ಲ್ಯಾಂಡ್ ಪಕ್ಕದಲ್ಲಿ ಕವರ್ ಹಾಕ್ಬಿಟ್ಟು ಶಾಮಂತಿಗೆ ಗಿಡ ಹಾಕಿದ್ದಾರೆ ನೋಡಿ. ಈ ಕಡೆ ಈ ಲ್ಯಾಂಡು, ಆ ಕಡೆದು ಆ ಲ್ಯಾಂಡು. ಬಟ್ ಆ ಲ್ಯಾಂಡಲ್ಲಿ ಯಾವುದೂ ಕಲ್ಲುಗಳು ಬಂದಿಲ್ಲ. ಬಟ್ ಈ ಲ್ಯಾಂಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ, ಕಲ್ಲು ಜಾಸ್ತಿ ಆಗಿದೆ ನೋಡಿ. ಎಲ್ಲ ಮಣ್ಣೆ, ಬಟ್ ಅಗ್ರಿಕಲ್ಚರ್ಗೆ ಸಪೋರ್ಟ್ ಮಾಡೋ ಮಣ್ಣಲ್ಲ ನೋಡಿ. ಇಲ್ಲಿ ಕಲ್ಲಿದೆ, ಇಲ್ಲಿ ಕಲ್ಲು ಹೊಡೆದಿದ್ದಾರೆ. ಇದೊಂದು ಸ್ಟೆಪ್ಪು ಅಂದರೆ ವಾಸ್ತು ಮಾಡಿದ್ದಾರೆ, ವಾಸ್ತು ಪ್ರಕಾರ ಇದೆ. ಯಾಕಂದರೆ ಪಶ್ಚಿಮ ಎತ್ತರ ಇದೆ, ಪೂರ್ವ ಡೌನ್ ಇದೆ. ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಾರೆ ನೀರು ನೋಡಿ. ಇದು ಬಂದು ಪೂರ್ವ ಆಯಿತು, ಬ್ಯಾಕ್ ಸೈಡ್ ಬಂದು ಪಶ್ಚಿಮ ಆಯಿತು. ಲೊಕೇಶನ್ ನೋಡ್ಕೊಳ್ಳಿ, ಇದು ದಕ್ಷಿಣ ಆಯಿತು ನೋಡಿ. ಈ ಕಡೆ ಉತ್ತರ ಆಯಿತು. ತೋಟಗಳಲ್ಲಿ ಅಲ್ಲೊಂದು ಮನೆಗಳು ಇದೆ ನೋಡಿ. ಈ ಲ್ಯಾಂಡ್ ಎದುರುಗಡೆ ಮನೆ ಇದೆ, ಈ ಕಡೆ ಊರಿದೆ, ಈ ಕಡೆ ಊರಿದೆ. ಸೊ ಹತ್ರನೇ ಇದು, ಬೆಂಗಳೂರಿಗೆ ಹತ್ರವಾದ ಸ್ಥಳ ನೋಡಿ. ಸ್ನೇಹಿತರೆ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಪ್ರೈಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಈ ಏರಿಯಾ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ತುಂಬ. ಈ ಓನರ್ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ ಪ್ರೈಸು. ಅವ್ರೇನು ಹೇಳ್ತಾರೋ ಪ್ರೈಸ್ ಅದು ಮೆನ್ಷನ್ ಮಾಡ್ತೀನಿ ನಾನು ಇವಾಗ.